ನಾಟಕಾವಧಿಯು ಮೊದಲ್ಗೊಂಡು ಇತ್ತೀಚೆಗೆ ಮಾಡಿದ ಶಿವಧನುರ್ಭಂಗದವರೆಗೂ ನಿನ್ನ ಸಕಲ ಕಾರ್ಯಗಳನ್ನು ನಾನು ಕೇಳಿದ್ದೇನೆ. ಮುನೀಂದ್ರ ಭಾರ್ಗವರಾಮ, ತಾವು ಮಹಾತಪಸ್ವಿಗಳು, ಮಹಾಪರಾಕ್ರಮಶಾಲಿಗಳು ಎಂದು ನಾನು ಸಹ ಕೇಳಿದ್ದೇನೆ. ನನ್ನ ಪ್ರಶಂಸೆಯನ್ನು ಕೇಳಲು ನಾನು ಬಂದಿಲ್ಲ. ನಾನು ಹೇಳುವುದಷ್ಟನ್ನೇ ನೀನು ಕೇಳು. ರಾಮ, ಅದ್ಭುತವಾದ, ಇತರರಿಗೆ ಊಹಿಸಲು ಅಶಕ್ಯವಾದ ಶಿವಧನುಸ್ಸನ್ನು ನೀನು ಮುರಿದಿರುವೆ. ಅದನ್ನು ಕೇಳಿ ಮತ್ತೊಂದು ಶುಭಕರವಾದ ಮಹಾಧನುಸ್ಸನ್ನು ತೆಗೆದುಕೊಂಡು ನಿನ್ನ ಬಳಿಗೆ ಬಂದಿರುವೆನು. ಇದೇ ಆ ಘೋರ ರೂಪವಾಗಿರುವ ಮಹಾಧನಸ್ಸು. ಮಹಾಮಹಿಮನಾದ ಜಮದಗ್ನಿಯಿಂದ ಪ್ರಾಪ್ತವಾದದ್ದು. ಈ ಮಹಾಧನುಸ್ಸಿನ ಮೌರ್ವಿಯನ್ನು ಬಿಗಿದು ಈ ಮಹಾಧನುಸ್ಸಿನಲ್ಲಿ ಬಾಣವನ್ನು ಸಂಯೋಜಿಸು. ಈ ಮೂಲಕ ನಿನ್ನಲ್ಲಿರಬಹುದಾದ ಅದ್ಭುತ ಪರಾಕ್ರಮವನ್ನು ತೋರಿಸು. ಈ ಮಹಾಧನುಸ್ಸನ್ನು ಹಿಡಿದು ಬಾಣವನ್ನು ಹೂಡಿ ನಿನ್ನ ಅದ್ಭುತ ಬಲವನ್ನು ತೋರಿದ್ದೇ ಆದರೆ ಆನಂತರ ನಾನು ನಿನಗೆ ವೀರರು ಪ್ರಶಂಸಿಸುವ ದ್ವಂದ್ವ ಯುದ್ಧವನ್ನು ಕೊಡುತ್ತೇನೆ. ಬೇಡಿ ಬೇಡಿ. ಮಹಾಮಹಿಮರಾದ ತಾವು ಭಾರ್ಗವ ವಂಶದಲ್ಲಿ ಹುಟ್ಟಿ ಇನ್ನೆಂದೂ ಶಸ್ತ್ರಧಾರಣೆಯನ್ನು ಮಾಡುವುದಿಲ್ಲವೆಂದು ಇಂದ್ರನ ಮುಂದೆ ಪ್ರತಿಜ್ಞೆಯನ್ನು ಮಾಡಿ ನಿಮ್ಮ ಶಸ್ತ್ರಾಸ್ತ್ರವೆಲ್ಲವನ್ನು ಅಲ್ಲಿಯೇ ಬಿಟ್ಟು ಬಂದಿರುವಿರಿ. ಧರ್ಮಪರರಾದ ತಾವು ಕ್ಷತ್ರಿಯ ವಂಶವನ್ನೇ ನಾಶ ಮಾಡಿ ಅವರಿಂದ ವಶಪಡಿಸಿಕೊಂಡ ಭೂಮಂಡಲವನ್ನೇ ಅಗಸ್ತ್ಯನಿಗೆ ನೀವು ದಾನವಾಗಿ ಕೊಟ್ಟಿರುವಿರಿ. ಅವರಿಂದ ಸಂಪಾದಿಸಿದ್ದ ಭೂಮಂಡಲವನ್ನು ಕಶ್ಯಪರಿಗೆ ದಾನ ಮಾಡಿ ನೀವು ಅಲ್ಲಿದ್ದ ಬಹುದೂರ ಪ್ರಯಾಣವನ್ನು ಬೆಳೆಸಿ ಮಹೇಂದ್ರ ಪರ್ವತದಲ್ಲಿ ನೆಲೆಸಿರುವಿರಿ. ಶಾಂತ ಮನಸ್ಕರಾದ ತಾವು, ತಪಸ್ಮರಣೆಯಲ್ಲಿಯೇ ಇರುವಂತಹ ತಾವು ಇಂದ್ರನ ಮುಂದೆ ಮಾಡಿದ ಪ್ರತಿಜ್ಞೆಯನ್ನು ಮರೆತು ಶಸ್ತ್ರಾಸ್ತ್ರ ಧಾರಣೆ ಮಾಡಿ ಈ ದಿನ ನಮ್ಮನ್ನು ನಾಶಪಡಿಸಲು ಹೊಸಕ ಬರುತ್ತಿದ್ದೀರಲ್ಲ. ಬೇಡಿ, ಈಗ ನೀವು ರಾಮನನ್ನು ದ್ವಂದ್ವ ಯುದ್ಧಕ್ಕೆ ಕರೆದು ಅವನೇನಾದರೂ ನಿಮ್ಮಿಂದ ಹತನಾದನೆಂದರೆ ನಾವು ಯಾರೂ ಬದುಕುಳಿಯುವುದಿಲ್ಲ. ಬೇಡಿ, ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡಿ. ದಶರಥ, ರಾಮನನ್ನು ದ್ವಂದ್ವ ಯುದ್ಧಕ್ಕೆ ಕರೆದು ಅವನೇನಾದರೂ ನಿಮ್ಮಿಂದ ಹತನಾದನೆಂದರೆ ನಾವು ಯಾರೂ ಬದುಕುಳಿಯುವುದಿಲ್ಲ. ಬೇಡಿ, ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡಿ. ದಶರಥ, ಈ ನಿನ್ನ ವ್ಯರ್ಥವಾದ ಮಾತಿನಿಂದ ಯಾವ ಪ್ರಯೋಜನವೂ ಇಲ್ಲ. ನಾನು ನಿಶ್ಚಯಿಸಿದ್ದನ್ನು ಸಾಧಿಸದೆ ಬಿಡುವುದಿಲ್ಲ. ನನ್ನ ಮತ್ತು ನಿನ್ನ ಮಗ ರಾಮನ ನಡುವೆ ಈಗ ನಡೆಯುವ ಯಾವ ವಿಚಾರಕ್ಕೂ ನೀನು ಮಧ್ಯ ಪ್ರವೇಶಿಸಬೇಡ. ದೂರವಿರು. ರಾಮ, ರಾಮ, ನೀನು ಮುರಿದ ಶಿವಧನಸ್ಸು ಮತ್ತು ನನ್ನಲ್ಲಿರುವ ವೈಷ್ಣವ ಧನಸ್ಸು ಇವೆರಡು ದೇವಲೋಕದಲ್ಲಿ ಪ್ರಾಪ್ತವಾದವುಗಳು, 3 ಲೋಕದಲ್ಲೂ ಪ್ರಸಿದ್ಧವಾದವುಗಳು ಮತ್ತು 3 ಲೋಕದ ಜನರಿಂದಲೂ ಪೂಜಿಸಲ್ಪಡತಕ್ಕವುಗಳು, ದೃಢವಾದವುಗಳು. ತ್ರಿಪುರಾಸುರನನ್ನು ಸಂಹಾರ ಮಾಡಿದ ಶಿವನ ಆ ಮಹಾಧನಸ್ಸನ್ನೇ ನೀನು ಭಂಗ ಮಾಡಿರುವೆ. ದುರ್ದಶವಾದ ಈ 2ನೆಯ ಧನಸ್ಸು ದೇವತೆಗಳಿಂದ ಶ್ರೀ ವಿಷ್ಣುವಿಗೆ ಕೊಡಲ್ಪಟ್ಟಿತ್ತು. ನನ್ನ ಕೈಯಲ್ಲಿರುವ ತೇಜೋ ವಿಶಿಷ್ಟವಾದ ಈ ಮಹಾಧನಸ್ಸೇ ದೇವತೆಗಳಿಂದ ವಿಷ್ಣುವಿಗೆ ಕೊಟ್ಟ ಮಹಾಧನಸ್ಸಾಗಿರುವುದು. ರಾಘವ, ಈ ವೈಷ್ಣವ ಧನಸ್ಸು ಶಿವಧನಸ್ಸಿಗೆ ಸಮಾನವಾದದ್ದು. ಪಿತೃ ಪಿತಾಮಹರಿಂದ ನನಗೆ ಪ್ರಾಪ್ತವಾಗಿರುವ ಉತ್ತಮೋತ್ತಮವಾದ ಈ ಮಹಾವೈಷ್ಣವ ಧನಸ್ಸನ್ನು ಕ್ಷತ್ರ ಧರ್ಮವನ್ನು ಗೌರವಿಸಿ ಪರಿಗ್ರಹಿಸು. ಕಾಕುತ್ಸ್ಯ, ನೀನು ಶಕ್ತನೇ ಆಗಿರುವುದಾದರೆ ಈ ಮಹಾವೈಷ್ಣವ ಧನುಸ್ಸನ್ನು ಬಗ್ಗಿಸಿ ಇದರ ನಾಣವನ್ನು ಎಳೆದು ಕಟ್ಟಿ ಶತ್ರುಗಳ ಪಟ್ಟಣವನ್ನು ಜಯಿಸುವ ಸಮರ್ಥವಾದ ಬಾಣವನ್ನು ಹೂಡು. ಆನಂತರ ನಾನೇ ನಿನ್ನೊಡನೆ ದ್ವಂದ್ವ ಯುದ್ಧವನ್ನು ಮಾಡುತ್ತೇನೆ. ಭಾರ್ಗವ, ತಂದೆಯ ವಧೆಯಿಂದ ಉಂಟಾದ ನಿನ್ನ ಕೋಪ ಶಮನಕ್ಕಾಗಿ
21 ಬಾರಿ ಕ್ಷಾತ್ರ ಕುಲವನ್ನು ನಾಶ ಮಾಡಿದ ನಿನ್ನ ಕಥೆಯನ್ನು ನಾನು ಕೇಳಿರುವೆ. ಕೋಪ ಶಮನಕ್ಕೆ ಶೂರರು ಮಾಡಬೇಕಾದ ಕಾರ್ಯವನ್ನು ನೀನು ಮಾಡಿರುವೆ. ಆದರೆ ಅಶಕ್ತರನ್ನು, ಬಲಹೀನರನ್ನು ಮಾತನಾಡಿಸುವಂತೆ ಕ್ಷಾತ್ರ ಧರ್ಮದಲ್ಲಿ ನಿಯುಕ್ತನಾಗಿರುವ ನನ್ನನ್ನು